ಎಲ್ಲಾ ಇಲಾಖೆಯಲ್ಲಿ ನಮ್ಮ ಮೇಲೆ ಹೊಣೆಗಾರಿಕೆಯನ್ನು ಬಿಟ್ಟೋಗಿದ್ರು. ಫಸ್ಟ್ ವರ್ಷ ನಾವು 2020, 21, 21, 22 ಹಣ ಬಿಡುಗಡೆ ಮಾಡೋಳಗೆ ಆಯ್ತು. ಈ ವರ್ಷ ಕೂಡ 22, 23 ಇನ್ನು ಹಣ ಬಿಡುಗಡೆ ಕೆಲವು ಕಡೆ ಆಗ್ತಾನೆ ಇದಾವೆ. PWD ಆಗ್ತಾ ಇದೆ, RDPR ಅಲ್ಲೂ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಕೆಲವರಿಗೆ ಯಾರಿಗೋ ಅಧಿಕವಾಗಿ ಅನುದಾನ ಬಂದಿಲ್ಲ ಅನ್ನೋದು ಯಾವುದೇ ರೀತಿಯಾಗಿ ಅದು ತಪ್ಪಾಗುತ್ತೆ. ತಾವು ತಮ್ಮ ಕ್ಷೇತ್ರಗಳಲ್ಲಿ ಯಾರಿಗೆ ಗ್ಯಾರಂಟಿ ತಲುಪಿಲ್ಲ, ಯಾರಿಗೆ ಯೋಜನೆ ತಲುಪಿಲ್ಲ ಅದನ್ನ ಹುಡುಕಿ ಕೆಲಸ ಮಾಡೋದು ಅದಕ್ಕೆ ದೊಡ್ಡ ಕೆಲಸ ಇಲ್ಲ. ನೋಡ್ರಿ, ಸುಮಾರು 5 ಕೋಟಿ ಜನ ಒಂದಲ್ಲ ಒಂದು ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ. ಇಡೀ ದೇಶದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಒಂದು ಮಾದರಿಯನ್ನು ಸೃಷ್ಟಿ ಮಾಡಿದೆ. ಇಡೀ ದೇಶದಲ್ಲಿ ಕರ್ನಾಟಕದ ಮಾದರಿಯನ್ನು ಕೊಂಡಾಡ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲೇ ಇವನ್ ವಿಶ್ವಸಂಸ್ಥೆ ಕೂಡ ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಇದು ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆಯಲ್ಲಿ ಆಗಿದೆ ಅಂತ ಹೇಳಿ ವಿಶ್ವಸಂಸ್ಥೆ ಕೂಡ ಇದನ್ನು ಕೊಂಡಾಡ್ತಾ ಇದೆ ಕರ್ನಾಟಕ ಸರ್ಕಾರವನ್ನ. ಸೊ ಹಂಗಿರ್ಬೇಕಾದ್ರೆ ಒಬ್ಬರು ಶಾಸಕರಿಗೆ ಕಾಂಗ್ರೆಸ್ ಪಕ್ಷದವರಾಗ್ಬೋದು, ಬೇರೆ ಪಕ್ಷದವರಾಗ್ಬೋದು, ಯಾವುದೇ ಶಾಸಕರಿಗೆ ಸಣ್ಣ ಪುಟ್ಟ ಏನೋ ಅನುದಾನ ಬೇಕಿದ್ರು ಕೂಡ ಅದನ್ನ ಮುಖ್ಯಮಂತ್ರಿಗಳ ಜೊತೆ ಕೇಳಬೇಕೇ ಹೊರತು ಈ ರೀತಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸೋದು ಅವರನ್ನ ಎಲೆಕ್ಟ್ ಮಾಡಿರ್ತಕ್ಕಂಥ ಜನತೆಗೆ ಮಾಡೋ ಅವಮಾನ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಅವು ಅವರ ಜನತೆಗೆ ತಲುಪಿದೆ. ಅದಕ್ಕೆ ತಾನೇ ಬೈ ಎಲೆಕ್ಷನ್ 3 ಬೈ ಎಲೆಕ್ಷನ್ ಅಲ್ಲಿ ಜನ ನಮಗೆ ಅಭೂತಪೂರ್ವವಾದ ಓಟನ್ನು ಕೊಟ್ಟದ್ದು, ಬೆಂಬಲವನ್ನು ಕೊಟ್ಟದ್ದು. ಯಾಕಂದ್ರೆ ಎಷ್ಟು ಚೆನ್ನಾಗಿ ಗ್ಯಾರಂಟಿ ಯೋಜನೆಗಳು ಮಾಡಿದ್ದಾರೆ, ನಮ್ಮ ಜೀವನ ಒಂದು ಸುಭದ್ರವಾಗಿದೆ, ಜೀವನದ ಗುಣಮಟ್ಟ ಚೆನ್ನಾಗಿದೆ ಅಂತೇಳಿ ಜನ ಭಾವಿಸ್ತಾ ಇದ್ದಾರೆ. ಗ್ಯಾರಂಟಿ ತಲುಪ್ತಾ ಇದೆ, ಖಂಡಿತವಾಗಿ ತಲುಪ್ತಾ ಇದೆ. ಲಕ್ಷ್ಮೀನಾರಾಯಣ ಅವರೇ, ಬಿಜೆಪಿ ಅವರು ಕೊಟ್ಟಂತ ಕಾಂಗ್ರೆಸ್ ಅವರು ಕೊಟ್ಟಂತ ಹೇಳಿಕೆಯನ್ನ ಗಮನಿಸಿದ್ರಿ. ಅದೇ ಪ್ರಶ್ನೆ ನಿಮಗೆ ಮಾಡ್ತೀನಿ, ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿದ್ಯೋ ಇಲ್ವೋ? ನಟರಾಜಗೌಡರು ಹೇಳಿದ್ರು ನಮ್ಮ ಸರ್ಕಾರದಲ್ಲಿ ದುಡ್ಡಿದೆ ಅಂತ ಹೇಳಿ ಅಂತ. ನನಗನ್ನಿಸ್ತಕ್ಕಂಥದ್ದು ಸರ್ಕಾರ ನಡೆಸೋರ್ ಮನೆ ದುಡ್ಡಿದೆ ಅಂತ ಹೇಳಿ ಅಂತ ನಾನು ಆದ್ರೂ ಭಾವಿಸ್ತೀನಿ. ಸರ್ಕಾರದಲ್ಲಿ ದುಡ್ಡಿದ್ದಿದ್ರೆ ಸರ್ಕಾರ ನಡೆಸ್ತಕ್ಕಂಥ ಅದೇ ಪಕ್ಷದ ಶಾಸಕರು ಇದುವರೆಗೆ ಸಚಿವರು, ಈಗ ಸಚಿವರು ಕೂಡ ಶುರುವಾಗ್ಬಿಟ್ಟಿದ್ದಾರೆ. ಅದರಲ್ಲಿ ಯಾವ ಸಚಿವರು ಪ್ರಭಾವಿ ಸಚಿವರು? ಮುಂದಿನ ದಿನಮಾನಗಳಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ನಾನು ಕೂಡ ಮುಖ್ಯಮಂತ್ರಿ ಆಗಬಹುದು ಅಂತಕ್ಕಂಥ ಸಚಿವರು, ಸರ್ಕಾರದ ಗೃಹ ಸಚಿವರು. ಅವ್ರ ಬಾಯಿನಲ್ಲಿ ಇವತ್ತು ಬಂದಿರತಕ್ಕಂಥ ಮಾತನ್ನ ಕೇಳಿ ಈಗಾಗಲೇ ಅನೇಕ ಜನ ಶಾಸಕರು ಈಗಾಗಲೇ ಗುಂಪಾಗಿ ಚರ್ಚೆ ಮಾಡಲಿಕ್ಕೆ ಶುರುವಾಗ್ಬಿಟ್ಟಿದ್ದಾರೆ. ಯಾವ ಪಕ್ಷದ ಶಾಸಕರು? ಭಾರತೀಯ ಜನತಾ ಪಾರ್ಟಿ ಶಾಸಕರ ಅಥವಾ ಜೆಡಿಎಸ್ ಶಾಸಕರ? ಅಲ್ವಾ, ಅದೇ ಪಕ್ಷದ ಶಾಸಕರು. ದಯವಿಟ್ಟು ಕ್ಷಮೆ ಇರಲಿ. ಈಗ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ ಅವರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರ ಹೆಸರು ಈಗ ತಾನೇ ಬರ್ದೆ, ಈಗ ನೋಡಿ ಇಲ್ಲಿ ಬರ್ದೆ. ಶಿವಗಂಗಾ ಬಸವರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಚನ್ನಗಿರಿ. ನಮಸ್ತೆ. ಸರ್ಕಾರದ ಹತ್ರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಈಗ ಸರಿ ನೋಡಿ, ವೈರ್ ಆಗಲಿಲ್ಲ. ಹಲೋ, ಡಿಸ್ಟರ್ಬೆನ್ಸ್ ಆಗ್ತಿದೆ. ಓಕೆ, ಈಗ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ ಅಲ್ವಾ? ಸ್ವಲ್ಪ ಡಿಲೇ ಇದೆ ಶಿವಗಂಗಾ ಅವರೇ, ಕ್ಷಮೆ ಇರಲಿ ಆ ಡಿಲೇಗೆ. ನೇರವಾದಂತ ಪ್ರಶ್ನೆ, ಸರ್ಕಾರದ ಹತ್ರ ದುಡ್ಡಿದೆ ಅಂತ ಹೇಳಿ ಕಾಂಗ್ರೆಸ್ನ ವಕ್ತಾರರು ಈಗಷ್ಟೇ ಹೇಳಿದ್ರು. ನಾನು ಬೇರೆ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ ಇಲ್ವಾ? ಎಸ್ ಸರ್, ಆಗ್ತಾ ಇದೆಯಲ್ಲ ಸರ್. ಇವತ್ತಿನ 60 ಲಕ್ಷ ರೂಪಾಯಿ ಮೈನಾರಿಟಿ ಗ್ರಾಂಟ್ ಅಲ್ಲಿ ಗುದ್ಲಿ ಪೂಜೆ ಮಾಡಿ ಬಂದೆ. ಸುಮಾರಿಗೆ ಮೈನಾರಿಟಿ ಗ್ರಾಂಟ್ಸ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ 7 ಕೋಟಿ ರೂಪಾಯಿ ವರ್ಕ್ ಸ್ಟಾರ್ಟ್ ಮಾಡಿದೀನಿ. ಹಾಗಾದ್ರೆ ಅನುದಾನ ಕೊಡ್ತಾ ಇದೆ. 365 ಕೋಟಿನೂ ಸಹ ಈಗ ಸ್ಯಾಂಕ್ಷನ್ ಆಗಿದೆ. 42 ವಾಲ್ಯೂಮ್ ಕೊಡಿ. ಹಾಗಾದ್ರೆ ಪರಮೇಶ್ವರ್ ಅವರು ಹೇಳಿದ್ದು ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಎಲ್ಲಾ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ ಅಂತೇಳಿ. ಈಗ ಅದೇನಾಗ್ತದೆ, ಸ್ವಾಭಾವಿಕವಾಗಿ ನಮ್ಮಲ್ಲೂ ದಿನನಿತ್ಯ 108 ಗ್ರಾಂಟ್ಗಳು 108 ವಿಷಯಗಳು ತಗೊಂಡು ಜನಗಳು ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಾತಾಡಿದ್ರೆ ಸಹಜವಾಗಿ ಮಾತಾಡಿರ್ತಾರೆ. ಯಾವ ರೀತಿಯಪ್ಪ ಅಂದ್ರೆ, ಈಗ ಯಾರು ಬಂದ್ರೆ ಎಲ್ಲಿದ್ದಾವ ಗ್ರಾಂಟ್ ಆಡಭಾಷೆ ಮಾತಾಡಿದಾರೆ ಬಿಟ್ರೆ, ನಿಮಗೆ ಅಧಿಕಾರ ಕೊಟ್ಟಿರೋದು ಯಾಕೆ? ಮಾಡಿದೀನಲ್ಲ, ಸಿಕ್ಕಾಬಟ್ಟೆ ಮಾಡಿ. ನಿಮಗೆ ಅಧಿಕಾರ ಕೊಟ್ಟಿರೋದು ಯಾಕೆ? ಜನ ಏನಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಹೇಳಿ? ಅವ್ರ ಸಮಸ್ಯೆಗಳನ್ನ ನಿಮ್ಮ ಹತ್ರ ಹೇಳ್ಕೊಳಕ್ಕೆ, ನಿಮ್ಮ ಹತ್ರ ಹೇಳ್ಕೊಳ್ತಾರೆ. ನೋಡಿ ನಮ್ ಕಾನ್ಸ್ಟಿಟ್ಯೂನ್ಸಿಲಿ
ನಿಮ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ಸರಿಯಾಗಿದೆ ಹಾಗಾದ್ರೆ? ಸರ್, ಈಗ ಸ್ವಾಭಾವಿಕವಾಗಿ ಅದು ಒಂದು ರೂಢಿ ಮಾತು ಅಂತೀವಿ ನಾವು ಹಳ್ಳಿ ಭಾಷೆಯಲ್ಲಿ, ರೂಢಿ ಭಾಷೆ. ರೂಢಿ ಭಾಷೆಯಲ್ಲಿ ಕಾಮನ್ ಅದು ಮಾತಾಡಿರ್ತಾರೆ. ಅದನ್ನ ಬಿಟ್ರೆ ನನ್ನಲ್ಲೇ ಈಗ ಸುಮಾರು ಲಾಸ್ಟ್ ವೀಕ್ 16ನೇ ತಾರೀಕು ನಮ್ಮಲ್ಲೇ 1350 ಕೋಟಿ ಉದ್ಘಾಟನೆ ಮಾಡಿದ್ರು. ಮುಖ್ಯಮಂತ್ರಿಗಳು ಬಂದಿದ್ರು, ಉಪಮುಖ್ಯಮಂತ್ರಿಗಳು ಬಂದಿದ್ರು. ನಿನ್ನೆ ರಾಯಚೂರಲ್ಲಿ ಉದ್ಘಾಟನೆಗಳು ಮಾಡಿದ್ದಾರೆ, ಶಂಕುಸ್ಥಾಪನೆಗಳಾಗಿದೆ. ಈಗ ಅಭಿವೃದ್ಧಿ ಹಣ ಇಲ್ಲ ಅಂದ್ರೆ ಮಾಧ್ಯಮದವ್ರು ಬಿಡ್ತಾ ಇದ್ರು, ಸುಮ್ನೆ ಏನಾದ್ರು ಉದ್ಘಾಟನೆ ಮಾಡಿದ್ರೆ ನೀವು ಬಿಡ್ತಾ ಇದ್ರ? ಯಾವುದೇ ರೀತಿ ಆತರ ಇಲ್ಲ. ಸಹಜವಾಗಿ ಶಾಸಕರುಗಳು ಮಂತ್ರಿಗಳು ಮಾತಾಡಿರೋದ್ರಲ್ಲಿ ರೂಢಿ ಭಾಷೆಯಲ್ಲಿ ಮಾತಾಡಿದಾರೆ ಬಿಟ್ರೆ ಯಾರು ಉದ್ದೇಶಪೂರ್ವಕ ಮಾತಾಡಿಲ್ಲ. ನಮ್ ಕಾಗೆ ಸಾಹೇಬರು ಮಾತಾಡಿದ್ದಾರೆ, ಅವರು ಹೇಳಿದ್ದಾರೆ ನಾವು ಇದನ್ನ ಹೇಳ್ತಾ ಇಲ್ಲ, ಈ ತರ ನಡೆದಿರೋ ಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಿದೀವಿ ಅಂತ ಹೇಳ್ತಾರೆ ಬಿಟ್ರೆ ಎಲ್ಲೂ ಸಹ ಅನುದಾನ ಅಭಿವೃದ್ಧಿ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಚರಂಡಿ ಹಾಕ್ಸಕ್ಕೂ ಕೂಡ ದುಡ್ಡಿಲ್ಲ ಅಂತ ಹೇಳಿದ್ದು ಬಿಜೆಪಿ ಅವರಲ್ಲ, ಕಾಂಗ್ರೆಸ್ನ ನಾಯಕರು. ನಾನೀಗ ಬೇರೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಸ್ ಸರ್, ಹೌದು. ಬಟ್ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಆತರ ಯಾವ್ದು ವ್ಯತ್ಯಾಸಗಳಾಗಿಲ್ಲ. ಆಮೇಲೆ ನಾನು ಸಾಮಾನ್ಯವಾಗಿ ತಮ್ಗೆಲ್ಲ ಗೊತ್ತಿದೆ, ನಮ್ಮ ಫಸ್ಟ್ ಟೈಮ್ ಗೆದ್ದಿರೋರು ನಾವು ವಾರ ಸೇರ್ತಾ ಇರ್ತೀವಿ, ತುಂಬಾ ಸ್ನೇಹಿತರ ಜೊತೆಗಿರ್ತೀವಿ. ಯಾರಲ್ಲೂ ಈ ತರ ಮಾತುಗಳು ಕೇಳಿ ಬಂದಿಲ್ಲ. ಬಟ್ ಇವ್ರು ಹಿರಿಯರು ಯಾವ ರೀತಿ ಮಾತಾಡಿದಾರೆ ಅನ್ನೋದನ್ನ ಅವರಲ್ಲಿ ಕೇಳಿದ್ರೆ ಉತ್ತಮ. ಬಟ್ ನಮ್ಮ ಪ್ರಕಾರ ಸರ್ಕಾರದ ಹಣನೂ ಇದೆ, ಅನುದಾನನೂ ಇದೆ, ಕೆಲಸಗಳು ನಡೀತಾ ಇದೆ, 5 ಗ್ಯಾರಂಟಿ ಸಹ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ. ಸಚಿವರು ಇವತ್ತು ಶಾಸಕರನ್ನ ಭೇಟಿ ಮಾಡೋದೇ ಇಲ್ಲ, ಸಚಿವರ ಕರೆಗೆ ಸರಿಯಾಗಿ ಸ್ಪಂದಿಸೋದು ಇಲ್ಲ, ಹೌದಾ? ಕೆಲವ್ರಿಗೆ ಅನುಭವ ಆಗಿದೆ, ನನಗೇನು ಆತರ ಆಗಿಲ್ಲ. ನಿಮಗೆ ಗೊತ್ತಿದೆ, ನಾನು ನೇರವಾಗಿ ಮಾತಾಡೋದು ನಂದು ವಾಡಿಕೆ. ಹಂಗೇನಾರಿದ್ರೆ ನಾನು ಇಷ್ಟೊತ್ತಿಗೆ ಪತ್ರನಾರು ಬರೀತಾ ಇದ್ದಲ್ಲಿ ಮಾಧ್ಯಮತರು ನಿಮ್ ಫೋನ್ ತೆಗಿತಾ ಇಲ್ಲ ಅಂತೇಳಿ ಮಾಧ್ಯಮತರು ಫೋನ್ ಮಾಡ್ಬಿಡ್ತಿದ್ದೆ ಅವರಿಗೆ, ಫೋನ್ ತೆಗಿತಾ ಇಲ್ಲ ಅಂತ ಹೇಳಿ. ಆತರ ಯಾವ್ದು ಇಲ್ಲ. ಎಲ್ಲ ಒಂದೊಂದ್ ಸ್ವಲ್ಪ ಏನಾದ್ರು ವ್ಯತ್ಯಾಸಗಳಾಗಿರ್ಬೇಕು. ಏನ್ ಹಿರಿಯ ಶಾಸಕರು ಮಾತಾಡಿದರೆ ಅವರ ನಡುವೆ ಅದರ ವ್ಯತ್ಯಾಸ ಆದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಾತಾಡಿರಬಹುದು. ಬಿಟ್ರೆ ಆತರಗಳು ಯಾವ್ದು ವ್ಯತ್ಯಾಸ ಇಲ್ಲ. ಎಲ್ಲ ನಾವು ಒಂದು ಕುಟುಂಬ, ಕಾಂಗ್ರೆಸ್ ಕುಟುಂಬ, ಒಗ್ಗಟ್ಟಾಗಿ ಅತ್ಯುತ್ತಮವಾದ ಸರ್ಕಾರ ತಗೊಂಡು ಹೋಗ್ತಾ ಇದೀವಿ. ಇದ್ರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ನಾವೇನು ನಮ್ದೊಂದು ತಪ್ಪೇನಾಯ್ತು ಅಂದ್ರೆ ನಾವು ಬಹಿರಂಗ ನಮ್ಮ ಶಾಸಕರು ಸೀನಿಯರ್ಸ್ ಮಾತಾಡಬಾರಿತ್ತು, ಆಗಿದೆ. ಆದ್ರೆ ಅದನ್ನ ಬಿಟ್ರೆ ನೀವು ಯಾವುದೇ ರೀತಿಯ ಬೇರೆ ತರ ಅದನ್ನ ನೋಡೋದ್ ಬೇಡ. ಅಂದ್ರೆ ಇನ್ಯಾವ ತರ ನೋಡಬೇಕು? ನಿಮ್ದೇ ಶಾಸಕರು ಮಾತಾಡಿರೋದು, ನಿಮ್ಮವರೇ ಹೇಳಿರೋದು. ಈ ಹಿಂದೆ ಒಂದಷ್ಟು ಹೇಳಿಕೆ ಹೇಳಿದೆ ನಮ್ಮ ಹತ್ರ, ಅದನ್ನ ಪ್ಲೇ ಮಾಡ್ತೀನಿ. ಯಾಕಂದ್ರೆ ನೀವು ನಮ್ಮೊಂದಿಗೆ ಲೈನ್ ಜಾಯ್ನ್ ಆಗಿದ್ರೆ ಶಾಸಕರು, ಹಾಗಾಗಿ ನಿಮ್ಮನ್ನ ಮಾತಾಡ್ತಾ ಇದ್ದೀನಿ, ಪದೇ ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ. ಆರ್ಥಿಕವಾಗಿ ಸದೃಢವಾಗಿಲ್ಲ, ಗ್ಯಾರಂಟಿಯಿಂದಾಗಿ ಸರ್ಕಾರವನ್ನ ಸರಿದೂಗಿಸೋದೇ ನಮಗೆ ತಲೆನೋವು ಆಗ್ಬಿಟ್ಟಿದೆ ಅಂತೇಳಿ ನಿಮ್ಮದೇ ಪಕ್ಷದ ಕೆಲವರು ಹೇಳಿಕೆಯನ್ನ ಕೊಟ್ಟರು. ಕೇವಲ ಇವತ್ತು ಗುದ್ದಲಿ ಪೂಜೆಗಳು ಮಾತ್ರ ಆಗ್ತಾ ಇದೆ, ಬೇರೆ ಏನು ಆಗ್ತಾ ಇಲ್ಲ. ಹೌದು ಸರ್, ಅವ್ರು ಹೇಳಿಕೆ ಈಗ ನಮ್ಮಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಿಮ್ಮ ಪ್ರತಿನಿಧಿ ಕಳಿಸ್ ನೋಡಿ, ಎಲ್ಲಾ ರೀತಿ ಅಭಿವೃದ್ಧಿ ಆಗ್ತಿದೆ. ಸುಮಾರು ಈಗಾಗಲೇ PWD ಇಲಾಖೆಯಿಂದನೇ ಸುಮಾರು ನಿಯರ್ ಬೈ 100 ಕೋಟಿ ರೂಪಾಯಿ ವರ್ಕ್ ನಡೀತಾ ಇದೆ. ಛತ್ರಗಳು ನಡೀತಾ ಇದೆ, ಸಮುದಾಯ ಭವನಗಳು ನಡೀತಾ ಇದೆ, ಎಲ್ಲಾ ರೀತಿಯ ಒಂದು ಕೆಲಸ ಕಾರ್ಯಗಳು ನಮ್ಮಲ್ಲಿ ನಡೀತಾ ಇದೆ. ಅವ್ರು ಯಾವ ರೀತಿ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಆದ್ರೆ ಅಭಿವೃದ್ಧಿಗೆ ಅಂತ ಯಾವುದೇ ರೀತಿ ಕುಂಠಿತ ಆಗಿಲ್ಲ. 5 ಗ್ಯಾರಂಟಿ ಜೊತೆಗೆ ಅತ್ಯುತ್ತಮವಾದಂತಹ ಅಭಿವೃದ್ಧಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗ್ತಾ ಇದೆ, ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ. ಈಗ ಒಂದು ಪ್ರಶ್ನೆ ನೇರವಾಗಿ ಕೇಳ್ಬಿಡ್ತೀನಿ, ಗ್ಯಾರಂಟಿ ಸರಿಯಾಗಿ ರೀಚ್ ಆಗ್ತಾ ಇದೆಯಾ ಫಲಾನುಭವಿಗಳಿಗೆ? 5 ಗ್ಯಾರಂಟಿ ಫಲಾನುಭವಿಗಳಿಗೆ ರೀಚ್ ಆಗ್ತಾ ಇದೆಯಾ? 2 ಮಂತ್ 5 ಗ್ಯಾರಂಟಿ ರೀಚ್ ಆಗ್ತಿದೆ ಸರ್. ಈಗ ಸರ್ವೇ ಸಾಮಾನ್ಯ ಈಗ ನಾವೇನ್ ಮಂತ್ಲಿ ಗೃಹಲಕ್ಷ್ಮಿ ಹಣವನ್ನು ಹಾಕ್ಬೇಕು, ಒಂದೊಂದ್ಸರಿ 2-3 ತಿಂಗಳದ್ ಹಾಕ್ತಿವಿ, ಒಂದೊಂದ್ಸರಿ ತಿಂಗಳ ಹಾಕ್ತಿವಿ. ಅದು ಕಾಮನ್ ಅಲ್ಲ, ಸಹಜ ಅಲ್ವಾ ಅದು. ನಿಮ್ಮಲ್ಲಿ ಎಷ್ಟು ವಸತಿಗಳು ಗ್ರಾಂಟ್ ಆಯ್ತು? ನಮ್ಮಲ್ಲಿ ಹಳೆದೇ ಮನೆ 502 ಮನೆ ಇತ್ತು. ಅದ್ರ ಜೊತೆಗೆ ಸ್ಲಮ್ ಬೋರ್ಡ್ ಅಲ್ಲಿ ನಾವು ಸುಮಾರು 700 ಮನೆಗಳನ್ನ ಈಗಾಗಲೇ ಸ್ಲಮ್ ವತಿಯಿಂದ ಕಟ್ತಾ ಇದೀವಿ. ಅದ್ರ ಹಿಂದೆ 502 ಮನೆ ಇತ್ತು. ಅದಕ್ಕೆ ಕೆಲವು ಮನೆಗಳು ಬಳಕೆ ಆಗದೇನೆ ಒಂದು 200 ಮನೆ ವಾಪಸ್ಸು ಹೋಗಿದೆ. ಈಗ ನಾನು ಮನವಿನೂ ಮಾಡಿದೀನಿ, ಮನೆಗಳು ಬೇಕು ಅಂತೇಳಿ ಕೊಡ್ತೀನಿ ಅಂತ ಲಿಸ್ಟ್ ಮಾಡಿದ್ದಾರೆ. 1000 ಮನೆ ಕೇಳಿದೀನಿ. ಓಕೆ.